ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಸರ್ಕಾರ ತೆಗೆದುಕೊಳ್ಳುವಂತಹ ಕೆಲ ನಿರ್ಧಾರಗಳು ಅನ್ನೋದಕ್ಕಿಂತ ಕೆಲ ನೆಗ್ಲಿಜಿಯನ್ಸ್ಗಳು ಕೆಲ ಅರ್ಹರಿಗೆ ಹೇಗೆ ಅನ್ಯಾಯ ಮಾಡುತ್ತೆ ಅನ್ನುವಂತ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಅರ್ಹತೆ ಇದ್ರೂ ಹಲವರಿಗೆ ಇನ್ನೂ ಸೂರು ಸಿಗ್ತಾ ಇಲ್ಲ. ಅದನ್ನ ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಒಂದು ಸ್ಪೆಷಲ್ ಕೇಸನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಅರ್ಜಿ ಸಲ್ಲಿಸಿ 5 ವರ್ಷ ಆಗಿದೆ. ರಾಜೀವ್ ಗಾಂಧಿ ವಸತಿಗಾಗಿ ಆ ವಿಶೇಷ ಚೇತನ ಕುಟುಂಬ ಅಲ್ದಾಡ್ತಾ ಇದೆ. TV9 ನಲ್ಲಿ ಬೆಂಗಳೂರಿನ ಬಡ ಕುಟುಂಬವೊಂದರ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲ ಅರ್ಹತೆ ಇದೆ. ನಾವು ನೋಡ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ವ್ಯಕ್ತಿ ಪ್ರಸಾದ್ ಅಂತ ಹೇಳಿ 45 ವರ್ಷ ಹೆಚ್ಚು ಕಡಿಮೆ ಅವರಿಗೀಗ. ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಭಾರತವನ್ನ ವಿದೇಶದಲ್ಲಿ ಪ್ರತಿನಿಧಿಸಿರುವಂತ ವ್ಯಕ್ತಿ. ಅಮೆರಿಕಾಗ್ ಹೋಗಿ 2nd ಪ್ರೈಸ್ ತೆಗೆದುಕೊಂಡಿದ್ದಾರೆ, ಸಿಲ್ವರ್ ಮೆಡಲ್. ಜೊತೆಗೆ ಮಲೇಷಿಯಾಗ್ ಹೋಗಿ ಅಲ್ಲಿ ಸಾಧನೆ ಮಾಡಿದ್ದಾರೆ. ವೆಯ್ಟ್ ಲಿಫ್ಟಿಂಗ್ ಸೇರಿದ ಹಾಗೆ, ಸೈಕ್ಲಿಂಗ್ ಸೇರಿದ ಹಾಗೆ, ಬೇರೆ ಬೇರೆ ಏನೋ ಲಾಂಗ್ ಜಂಪ್ ಸೇರಿದ ಹಾಗೆ ಒಳ್ಳೆ ಅಥ್ಲೆಟಿಕ್ ಅವರು. ಬಟ್ ಎಲ್ಲ ಅರ್ಹತೆ ಇದೆ. ಬಹಳ ದೊಡ್ಡ ಅಥ್ಲೀಟ್ ಆಗಿದ್ರು ಕೂಡ ಒಂದು ಸಂದರ್ಭದಲ್ಲಿ. ಬಟ್ ಅವರಿಗೆ ಅವ್ರ ಕುಟುಂಬ ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದೆ. ಅವ್ರ ತಂದೆ ಅವ್ರ ಇಡೀ ಜೀವನವನ್ನ ಮಗನ ಸೇವೆ ಮಾಡ್ಕೊಂಡು ಕಾಲ ಕಳೆದಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಸೈಕಲ್ ಮೇಲೆ ಬಟ್ಟೆ ಹಾಕೊಂಡು ಮನೆಗೆ ಹೋಗಿ ಮಾರಾಟ ಮಾಡಿ ಅವ್ರ ತಂದೆ ಇವತ್ತು ಮಗನ್ನ ಈ ಹಂತಕ್ಕೆ ತಂದಿದ್ದಾರೆ. ಅವರೊಬ್ರು ವಿಶೇಷ ಚೇತನ. ಪಾಪ ಅವರಿಗೆ ಸಾಮಾನ್ಯ ಜನರಿಗೆ ಓಡುವಂತ ರೀತಿಯಾಗಿ ತಲೆ ಓಡಲ್ಲ, ಮಾತನಾಡೋದಕ್ಕಾಗಲ್ಲ, ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಾಗಲ್ಲ. ಇವರು ಕ್ರೀಡಾ ಸಾಧನೆಗೆ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭೇಷ್ ಅಂದಿದ್ದಾರೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ ಮಾಡಿದ್ದಾರೆ. ಚತುರ್ವೇದಿ ಅಂತ ರಾಜ್ಯಪಾಲರ ಆಫೀಸಿಂದ ಇವರಿಗೆ ಪ್ರಶಂಸನಾ ಪತ್ರ ಕಳಿಸಿದರೆ ಸನ್ಮಾನ ಮಾಡಿದ್ದಾರೆ. ಎಲ್ಲ ಅರ್ಹತೆ ಇದೆ. ಬಹುಶಃ ಈಗಿನ ಸರ್ಕಾರದ ಮಾನದಂಡದ ಪ್ರಕಾರವಾಗಿ ಇವ್ರಿಗೆ ಇಲ್ಲದೆ ಇರೋ ಅರ್ಹತೆ ಏನ್ ಗೊತ್ತಾ? ಇವ್ರು ಎಲ್ಲೂ ಹೋಗ್ಬಿಟ್ಟು ಶೆಡ್ ಹಾಕೊಂಡು ಒತ್ತುವರಿ ಮಾಡಿಲ್ಲ. ಬಹುಶಃ ಯಾವ್ದಾದ್ರು ಒಂದು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಶೆಡ್ ಹಾಕೊಂಡಿದ್ದಿದ್ರೆ ಇವತ್ತು ಇವ್ರಿಗೆ ಒಂದು ಸೂರು ಸಿಗ್ತಾ ಇತ್ತು ಅಂತ ಕಾಣಿಸುತ್ತೆ. ನಾವ್ ಯಾಕೆ ಜನರೇ ನಿಮ್ಮ ಮುಂದೆ ಈ ವಿಷಯವನ್ನ ಇಡ್ತಿದೀವಿ ಅಂತ ಅಂದ್ರೆ, ಆ ತಂದೆ ಮಗನಿಗೋಸ್ಕರ ಮಾಡಿರುವಂತ ಸೇವೆ. ಹತ್ತತ್ರ 70 ವರ್ಷ ಪ್ರಾಯ. ನಮ್ಮ ಹತ್ರ ಅವ್ರು ಹೇಳ್ದಂಥದ್ದು ಒಂದೇ ಮಾತು, ಇಷ್ಟು ವರ್ಷ ನಾನು ನನ್ನ ಮಗನ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಕಣ್ಮುಚ್ಚೋ ಒಳಗೆ ನನ್ನ ಮಗನಿಗೂ ಒಂದು ಸೂರು ಸಿಗ್ಬೇಕು, ನನ್ನ ಆತ್ಮ ಆದ್ರೂ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಇಷ್ಟು ವರ್ಷ ಸೇವೆ ಮಾಡಿ ನನ್ನ ಮಗನ ಮತ್ತೆ ಬೀದಿಲ್ ಬಿಟ್ಟು ಹೋಗ್ಬಿಟ್ನಲ್ಲ ಅನ್ನುವಂತ ಒಂದು ನೋವು ಆತ್ಮಕ್ಕೂ ಕೂಡ ಇರುತ್ತೆ. ಹಾಗಾಗಿ ಅವ್ರು ಸರ್ಕಾರದ ವಿರುದ್ಧವಾಗಿ ಅವ್ರು ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ, ವಿರುದ್ಧ ಅನ್ನೋದಕ್ಕಿಂತ ಅವ್ರು ಮಾಡ್ಕೊಳ್ತಿರೋ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ನಮಗೆಲ್ಲ ಅರ್ಹತೆ ಇದೆ, ಹಣ ಕಟ್ಟಿದೀವಿ ಸ್ವಾಮಿ, 5 ವರ್ಷ ಆಗಿದೆ, 1 ಲಕ್ಷ ರೂಪಾಯಿ ಸಾಲ ಮಾಡಿ ಕಟ್ಟಿದೀವಿ, ಈಗಲೂ ನಮಗೊಂದು ಮನೆ ಕೊಡ್ತಾ ಇಲ್ಲ. ತೀರಾ ಮೊನ್ನೆ ತಾನೇ ಇವ್ರು ಹೋಗಿ ಬಂದಿದ್ದಾರೆ, ವಸತಿ ಅಧಿಕಾರಿಗಳನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ನೋಡೋಣ, ಕೊಡೋಣ, ಮುಂದಕ್ಕೆ ನೋಡೋಣ, ಇನ್ನೊಂದಷ್ಟು ದುಡ್ಡು ಕಟ್ಟಿ, ಈ ತರದ ಮಾತು ಹೇಳ್ತಾ ಇದ್ದಾರೆ. ಬಿಟ್ರೆ ಇವ್ರ ಮಗನ ಸಾಧನೆ ಮೇಲೆ ಇವ್ರು ಕೇಳ್ತಾ ಇಲ್ಲ. ಇವರ ಮಗನ ಈ ಸಾಧನೆ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಗೌರವ ನಮ್ಮ ಸರ್ಕಾರಗಳಿಂದ ಸಿಕ್ಕಿಲ್ಲ. ಆ ಸಾಧನೆ ಮೇಲೆ ಇವ್ರು ಸವಲತ್ತು ಕೇಳ್ತಾ ಇಲ್ಲ. ಅಲ್ಲೂ ಅಗೇನ್ ಇವ್ರು 1 ಲಕ್ಷ ರೂಪಾಯಿ ಹಣ ಕಟ್ಟು, ನಾನು ಫಲಾನುಭವಿ, ನನಗೆಲ್ಲಾ ರೀತಿಯಂತ ಅರ್ಹತೆ ಇದೆ, ನನಗೆ ಮನೆ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇವ್ರ ವಿಚಾರವಾಗಿ ಕಂಡುಬಿಡ್ತಾ ಇಲ್ಲ. ಅದು ನಮ್ಗಿಲ್ಲಿ ಬೇಸರ ತರಿಸಿರುವಂತಹ ಸಂಗತಿ. ಆಮೇಲೆ ವಿಚಾರ ಏನು ಅಂತ ಅಂದ್ರೆ, ನಿನ್ನೆ ನಮ್ಮ ಕ್ಯಾಮ್ರಾಮನ್ ಕೂಡ ಇವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಎಂತ ನೋವಾಗುತ್ತೆ ನೋಡಿ. ಇವ್ರ ಮನೆಯಲ್ಲಿ ಇವ್ರ ಮಗ ಗೆದ್ದಿರುವಂತ ಅವಾರ್ಡ್ಸ್ಗಳು, ಪ್ರಶಸ್ತಿಗಳನ್ನ ಇಡಕ್ ಜಾಗನೇ ಇಲ್ಲ. ಪಾಪ ಬಹಳ ಕತ್ಲು ಮನೆ ಅದು. ಹಾಗಾಗಿ ರಸ್ತೆ ಪಕ್ಕ ಫುಟ್ಪಾತ್ ಮೇಲೆ ಇಟ್ಟಿದ್ರು. ಅದು ನೋಡಿದಾಗ ನನ್ಗೆ ಅನ್ಸಿದ್ದೇನು ಅಂತ ಅಂದ್ರೆ, ಅಲ್ಲಿ ಫುಟ್ಪಾತ್ ಮೇಲಿರುವಂಥದ್ದು ಆತ ಗೆದ್ದಂತಹ ಪ್ರಶಸ್ತಿಗಳು, ಆತನಿಗೆ ಸಿಕ್ಕಿರುವಂತಹ ಪುರಸ್ಕಾರಗಳು ಮಾತ್ರ ಅಲ್ಲ, ಸರ್ಕಾರದ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬೀದಿಗೆ ತಂದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಹಳ ಬೇಸರ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರದ ಕಡೆಯಿಂದ ಈ ಕ್ಷಣಕ್ಕೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಯಾಕೆ ನ್ಯಾಯ ಸಿಗಬೇಕು ಅಂತಂದ್ರೆ, ಹೌದು, ಒಂದು, ಇವರು ನಿಜವಾದಂತ ಅರ್ಹರು, ಎರಡನೇದಾಗಿ ಅವ್ರ ಮಗ ಮಾಡಿರುವಂತಹ ಸಾಧನೆ, ಆ ಸಾಧನೆಗೆ ಒಂದು ಗೌರವ ಕೊಡಿ ಅನ್ನುವಂಥದ್ದು ಅಷ್ಟೇ ನಮ್ಮ ಕಳಕಳಿ. ನಮ್ಮ ಜೊತೆಗೆ ಆ ಕುಟುಂಬ ಇದೆ. ರಾಮು ಅವರು ತಂದೆ ಸರ್, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಮಗ ಸಾಧಕ ಪ್ರಸಾದ್ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಮಗಳು ಅಲ್ವಾ, ನಿಮ್ಮ ಮಗಳ ಹೆಸರು ಮೇಡಮ್? ನಿಮ್ದು ವಿದ್ಯಾ. ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಮತ್ತು ವಿಚಾರ ಅಂತ ಅಂದ್ರೆ, ಪಾಪ ಇವರ ತಾಯಿ ಕೂಡ ಅಂದ್ರೆ ರಾಮು ಅವ್ರ ಪತ್ನಿ ಕೂಡ ಅವ್ರಿಗೆ ಮಾತು ಸರಿಯಾಗಿ ಬರಲ್ಲ. ಅವರು ಕೂಡ ಈಗ ಬೆಡ್ ರಿಡನ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಅವರು ನಿನ್ನೆ ಅವ್ರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಬಹಳ ಬೇಸರ ಆಗ್ತಾ ಇತ್ತು ಈ ಕುಟುಂಬದ ಸನ್ನಿವೇಶ ನೋಡಿದಂತ ಸಂದರ್ಭದಲ್ಲಿ. ಮೊದಲಿಗೆ ನಾನು ರಾಮು ಅವರೇ, ನಿಮ್ಮ ಮಗನನ್ನ ಇಂಥ ಒಂದು ದೊಡ್ಡ, ನನ್ಗೆ ಯಾಕಂದ್ರೆ ನೀವು ಆರಂಭದಲ್ಲೇ ಒಂದು ಮಾತನ್ನ ಅವ್ರು ಹೇಳಿದ್ರು, ಅಂದ್ರೆ ನನ್ನ ಮಗ ಸಮಾಜದಲ್ಲಿ ಯಾರಿಗೂ ಕೂಡ ಹೊರೆ ಆಗ್ಬಾರ್ದು ಅಂತೇಳಿ. ಯಾರು ಚುಚ್ಚು ಅಂದ್ರೆ ಚುಚ್ಚು ಬಿಡ್ತಾನೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಬಳಸ್ಕೊಳ್ಳುವಂತ ಚಾನ್ಸಸ್ ಇತ್ತು. ಆ ಕಾರಣಕ್ಕಾಗಿ ನನ್ನ ಮಗನ ನಾನು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿದೆ ಅಂತ ಹೇಳ್ಕೊಂಡು. ಹೇಗೆ ನಿಮ್ಮ ಮಗನಿಗೋಸ್ಕರ ನಿಮ್ಮ ಜೀವನ ಸವಿಸಿದ್ದಾರೆ ಹೇಳಿ ಸರ್? ಸರ್, ಅವನು
ನಾರ್ಮಲ್ ಎಜುಕೇಷನ್ಸ್ ಮಾಡೋಕ್ಕಾಗಲಿಲ್ಲ. ಒಂದು ಆಕ್ಸಿಡೆಂಟ್ ಆಯಿತು 2006ರಲ್ಲಿ. ಸೊ ಆಫ್ಟರ್ 2 years ಆದಮೇಲೆ ಗೊತ್ತಾಯಿತು ಅವನಿಗೆ ನಾರ್ಮಲ್ ಎಜುಕೇಷನ್ಸ್ ಮಾಡೋಕ್ಕಾಗಲಿಲ್ಲ ಅಂತ. ಆಮೇಲೆ ನಾನು ಸ್ಪೆಷಲ್ ಸ್ಕೂಲ್ಸ್ಗೆ ಹಾಕಿ ತಂದಿದ್ದೆ. ಸ್ವಲ್ಪ ದಿನ ಆಯಿತು, ತಿರ್ಗಾ ನಾರ್ಮಲ್ ಎಜುಕೇಷನ್ಸ್ ಮಾಡಿ ಅಂದರು. ತಿರ್ಗಾ ನಾರ್ಮಲ್ ಎಜುಕೇಷನ್ಸ್ ಮಾಡಿದ್ರೆ ಪಿಕಪ್ ಮಾಡೋಕ್ಕಾಗಿಲ್ಲ, 4th ಸ್ಟ್ಯಾಂಡರ್ಡ್ ತನಕ ಹೋಗ್ತಾ. ಅಗೇನ್ ಸ್ಪೆಷಲ್ ಸ್ಕೂಲ್ 93ಯಿಂದ ಅವನು ಸ್ಪೆಷಲ್ ಸ್ಕೂಲ್ ಮಾಡ್ತಾಯಿದ್ದ. ಸ್ಪೆಷಲ್ ಸ್ಕೂಲ್ ಮಾಡಿಕೊಂಡೆ ಏನು ಮಾಡಿದ, ಸ್ಕೂಲ್ ಓದೋಕ್ಕೆ ಮಾತ್ರ ಚಾನ್ಸಸ್ ಸಿಕ್ಕಲಿಲ್ಲ ಅವನಿಗೆ. ಸೊ ಲೂಮ್ಸ್ ವರ್ಕು ಈ ಥರ ವರ್ಕ್ಸ್ ಎಲ್ಲ ಅಲ್ಲಿ ಮಾಡ್ತಾಯಿದ್ದ. ಕ್ಯಾಂಡಲ್ ವರ್ಕು, ಲೂಮ್ಸ್ ವರ್ಕು ಮಾಡಿಕೊಂಡು ಹೇಗೇನು ಈಸ್ ಎನ್ ಸ್ಪೋರ್ಟ್ಸ್. ಅವರೇ ಸ್ಪೋರ್ಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಸ್ಟೇಟ್ ಲೆವೆಲ್ ಮಾಡಿದ್ದಾನೆ, ನ್ಯಾಷನಲ್ ಲೆವೆಲ್ ಮಾಡಿದ್ದಾನೆ. ಸ್ಟೇಟ್ ಲೆವೆಲ್ ಬಂದು ಅವ್ರ ಹತ್ರನೇ ಸುಮಾರು ಒಂದು 7 years ಅಲ್ಲಿ ಆ ಸ್ಕೂಲ್ನಲ್ಲಿ AMC ಸ್ಪೆಷಲ್ ಸ್ಕೂಲ್ನಲ್ಲಿ ಓದ್ದ. ಅಂದರೆ ಫಸ್ಟ್ ಸ್ಕೂಲ್ ಬಂದು ಹಂಸಧ್ವನಿ, ಅದ್ರ ಮೇಲೆ AMC ಸ್ಪೆಷಲ್. ಅವ್ರು ಬೇಡ ಅಂದಮೇಲೆ ನಾನು AMC ಸ್ಪೆಷಲ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೆ. ಅಲ್ಲಿ 7 years ಸ್ಪೋರ್ಟ್ಸ್ ಜೊತೆಗೆ ಕೆಲಸ, ಈ ಥರ ಲೂಮ್ಸ್ ಮಾಡೋದು, ಕ್ಯಾಂಡಲಿಂಗ್ಸ್ ಮಾಡೋದು, ಈ ಥರ ಸಪ್ಲೈ ಮಾಡೋದು, ಅವ್ರ ಜೊತೆಗೆ ಹೋಗಿ ಸಪ್ಲೈ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಸ್ಪೋರ್ಟ್ಸ್ನಲ್ಲಿ ಮಾತ್ರ ಎಲ್ಲ ಕಡೆನೂ ಫಸ್ಟ್ ಬರ್ತಾ ಇದ್ದ. ಎಲ್ಲೆಲ್ಲಿ ಈಗ ಇವರು ಅಂದ್ರೆ ಈಗ US ಹೋಗು ಕೂಡ ಇವರು ಪ್ರಶಸ್ತಿನೆಲ್ಲ ಪಡೆದ್ರಲ್ಲ, ಸಿಲ್ವರ್ ಮೆಡಲ್ ಎಲ್ಲ. ಅದು ಹೇಗೆ ಆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಬೆಳ್ಕೊಂಡು ಹೋಯ್ತು, ಹೇಗೆ ಸಾಧನೆ ಆಯ್ತು, ಅದ್ರ ಬಗ್ಗೆ ನನ್ಗೆ ಹೇಳಿ. ಅದೇ ಇವಾಗ ಸ್ಪೋರ್ಟ್ಸ್ ಸ್ಕೂಲಿಂದ ಹೋಗೋ ಟೈಮ್ನಲ್ಲಿ ಅವನು ಸ್ಪೋರ್ಟ್ಸ್ ಮಾಡೋ ಟೈಮ್ನಲ್ಲಿ ಟೀಚರ್ಸ್ ನೋಡ್ತಾ ಇದ್ರಿಲ್ಲ. ಸೊ ಎಲ್ಲ ಗೇಮ್ಸ್ಗೂ ಸ್ಟೇಟ್ ಲೆವೆಲ್ಗೆ ಎಲ್ಲದಕ್ಕೂ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಸ್ಟೇಟ್ನಲ್ಲಿ ಫಸ್ಟ್ ಬಂದರೆ ಸೆಲೆಕ್ಟೆಡ್ ಅಂಡ್ ನ್ಯಾಷನಲ್, ಆ ಥರ ನ್ಯಾಷನಲ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದಾನೆ ಸರ್. ಅವನು ಒಂದು 6-7 times ಸ್ಟೇಟ್ ಲೆವೆಲ್ ಮಾಡಿದ್ದಾನೆ, ಒಂದು 9 times ನ್ಯಾಷನಲ್ ಲೆವೆಲ್ ಮಾಡಿದ್ದಾನೆ. ಸೊ ನ್ಯಾಷನಲ್ ಮಾಡೋ ಟೈಮ್ನಲ್ಲೇ ಇಂಟರ್ನ್ಯಾಷನಲ್ಸ್ ಅದು ಇದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಲಿಲ್ಲ. ಸೊ ಈಗ ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮ್ಮ ಮಗ ಮಾಡಿರೋ ಸಾಧನೆಗೆ ಏನಾದ್ರು ಸವಲತ್ತು ಸರ್ಕಾರದ ಕಡೆಯಿಂದ ಸಿಕ್ಕಿದೆಯಾ? ಇಲ್ಲ, ಇವತ್ತಿನ ತನಕ ಸ್ಪೋರ್ಟ್ಸ್ ಕೋಟಾನಲ್ಲಿ ಏನು ಸಿಕ್ಕಿಲ್ಲ. ಈಗ ನೀವು ಮನೆಗಾಗಿ ಅಪ್ಲೈ ಮಾಡಿದಿರಲ್ಲ, ಅದು ಕೂಡ ಏನ್ ಸ್ಪೋರ್ಟ್ಸ್ ಕೋಟಾದಲ್ಲ, ನೀವು ನಿಜವಾದಂತ ಅರ್ಹರು ಇಂಡಿವಿಜುವಲ್ ಅವರು ಅನೌನ್ಸ್ ಮಾಡಿದಾರಲ್ಲ, ಅದ್ರ ಮೇಲೆ ಅಪ್ಲೈ ಮಾಡಿ ಅದಕ್ಕೆ ಏನೇನು ದಾಖಲೆ ಬೇಕಾಗಿದೆ, ಗೌರ್ಮೆಂಟ್ ಏನೇನು ಕೇಳಿದ್ರು, ಆಧಾರ್ ಕಾರ್ಡು, BPL ಕಾರ್ಡು ಪ್ಲಸ್ ವೋಟ್ ಐಡೆಂಟಿ ಕಾರ್ಡು, ಅದು ಆ ಥರನೇ ನಾನು ಅಪ್ಲೈ ಮಾಡಿದ್ದೆ. ಓಕೆ ಮೇಡಮ್, ನೀವ್ ಹೇಳಿ, ತಮ್ಮನ ಅಣ್ಣ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಇರುವಂತ ಸಂದರ್ಭದಲ್ಲೂ ಕೂಡ ತಂದೆ ಅಷ್ಟೆಲ್ಲ ಜೀವನ ಸವಿಸಿದ್ದಾರೆ. ಈಗ ನೀವು ಕೇಳ್ತಾ ಇರುವಂತದ್ದು ಒಂದು ಮನೆ 5 ವರ್ಷಗಳಾಗಿದೆ. ನೀವು ಮೊನ್ನೆ ಕೋಗಿಲುಗ್ ನಾವು ಸಂಬಂಧಪಟ್ಟಂಗೆ ನೋಡಿದ್ವಿ, ಎಲ್ಲ 15 ದಿವಸದಲ್ಲಿ ಕೊಟ್ಬಿಡಕ್ಕೆ ಇವತ್ತೇ ನಾಳೆನ ಸಿಕ್ಬಿಡುತ್ತೆ ಅವರಿಗೆಲ್ಲ ಮನೆ. ಬಹುಶಃ ನಿಮ್ಗೆ ಇಲ್ದೇ ಇರೋ ಅರ್ಹತೆ ಏನು ಅಂತ ಅಂದ್ರೆ ಬಹುಶಃ ನೀವೆಲ್ಲೂ ಒತ್ತುವರಿ ಮಾಡಿಲ್ಲ, ಅದೊಂದೇ ನಿಮ್ಗೆ ಇಲ್ದೇ ಇರುವಂತ ಅರ್ಹತೆ ಅಂತ ಕಾಣಿಸುತ್ತೆ. ಬಹುಶಃ ನೀವು ಎಲ್ಲರೂ ಶೆಡ್ ಹಾಕೊಂಡಿದ್ರೆ ಸಿಕ್ಬಿಡ್ತಾ ಇತ್ತೋ ಏನೋ, ಗೊತ್ತಿಲ್ಲ. ಬಟ್ ಆ ದುಃಖ, ಆ ನೋವು ನೀವ್ ಹೇಗೆ ನೋಡ್ತಾ ಇದ್ರಿ? ನೀವು ಮದ್ವೆಯಾಗಿ ಹೊರಗೆ ಹೋಗಿರ್ಬೋದು, ಬಟ್ ಸ್ಟಿಲ್ ತವ್ರ ಮನೆ ಸಮಸ್ಯೆ. ಬಟ್ ಇದ್ರೂ ಅಪ್ಪ ತುಂಬ ಕಷ್ಟಪಟ್ಟಿದ್ದಾರೆ. ಈ ಒಂದು ಲೈಫ್ ಲೀಡ್ ಮಾಡೋದಕ್ಕೆ ಸಖತ್ ಕಷ್ಟಪಟ್ಟಿದ್ದಾರೆ ಅವರು. ಐ ಥಿಂಕ್ 2018ನಲ್ಲಿ ಸಿದ್ದರಾಮಯ್ಯ ಅವರು ಅದು ಅಲೌನ್ಸ್ ಮಾಡಿದ್ಮೇಲೆ ಅವರು ಪಾಪ ಅವರು ನಾವು ಅದ್ರ ಮೇಲೆ ಹೋಗಿ ಆ ಮನೆ ಅವರು ಮಾಡ್ಕೊಳ್ಳೇಬೇಕು ಅಂತ ಒಂದು ಏಮೇ ಇತ್ತು ಪಾಪ. ಬಟ್ ಇನ್ನು ಸ್ಟಿಲ್ ಅದು ಯಾಕೋ ತುಂಬಾ ಟೈಮ್ ತಗೊಳ್ತಾ ಇದೆ. ಇಷ್ಟು ವರ್ಷದಿಂದ ಈಗ ಮನೆ ಬಾಡಿಗೆ ಕಟ್ಟೋದು, ಆ ಚಿಕ್ಕ ಮನೆ ನಿನ್ನೆ ಬಂದಿದ್ವಿ ನಾವು ಕೂಡ, ಅಲ್ಲಿ ಹೇಗ್ ಕಷ್ಟ ಇದೆ ನಿಮ್ಗೆ? ಆ ಬಾಡಿಗೆ ಕಟ್ಟೋದಕ್ಕೂ ಕೂಡ ನೀವು ಹೇಗ್ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಅಪ್ಪ ಪಾಪ ಸ್ವಲ್ಪ ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ಕೊಂಡು ಹಂಗೆಲ್ಲ ನಾನು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಯಾವಾಗಲೂ ಐ ವಿಲ್ ಬಿ ಸಪೋರ್ಟರ್. ಅವ್ರಿಗೆ ಯಾವಾಗಲೂ ನಾನು ಇದ್ದೇ ಇದ್ದೀನಿ. ನಾನು ಸಪೋರ್ಟ್ ಇಲ್ದಂಗೆ ನಾನು ಯಾವತ್ತೂ ಇದ್ದಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ನಾನು ವರ್ಕಿಂಗಲ್ಲಿ ಇದ್ದೇನೆ. ಸೊ ಅಲ್ಲಿ ವರ್ಕ್ ಮಾಡಿಕೊಂಡು ಸ್ವಲ್ಪ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ಹಿಂಗೆ ಹೋಗ್ತಾ ಇದೆ ಲೈಫ್. ನಾವು ಯಾವ ಟೈಮ್ ಸಿಗುವಾಗಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಏನಾಗ್ತಾ ಇದೆ, ಅದೇ ಇದ್ರದ್ದು ಮನೆದು. ನಾನು ಇದನ್ನ ಹಂತವಾಗಿ ಮಾಡ್ತಾ ಹೋಗೋಣ. ಯಾಕಂತಾನೆ ಮೊದಲಿಗೆ ನಾವು ವಸತಿ ಸಚಿವರನ್ನ ಕೂಡ ಇದ್ರ ಬಗ್ಗೆ ನಾವು ಕೇಳೋಣ, ಯಾಕಿಂತ ಅರ್ಹರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ ಅಂತ. ಅದರ ಜೊತೆಗೆ ಮಗನ ಸಾಧನೆಗೆ ಸಂಬಂಧಪಟ್ಟಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಅನುಕೂಲಗಳು ಇಲ್ಲಿ ತನಕ ನಿಮ್ಗೆ ಆಗ್ಬೇಕಿತ್ತು, ಗೊತ್ತಿಲ್ಲ, ಅದು ಯಾಕೆ ನಮ್ಮ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಪ್ರಸಾದ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. CM ಹತ್ರನೂ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಗಿನ AICC ಅಧ್ಯಕ್ಷರು, ಅವರು ನಿಮಗೆ ಸನ್ಮಾನ ಮಾಡಿದ್ದಾರೆ, CM ಕೂಡ ಸನ್ಮಾನ ಮಾಡಿದ್ದಾರೆ. ಏನು ಅನುಕೂಲ ನಿಮ್ಗೆ ಸಿಕ್ಕಿಲ್ಲ, ನೋವು ಹೇಗಿದೆ ಅಂತ ಹೇಳ್ಕೊಂಡು ನಿಮಗೆ? ಸರ್, ಅವ್ರ ಬಗ್ಗೆ ಮಾತ್ರ ಏನಿಲ್ಲ ಸರ್, ಅವ್ರ ಬಗ್ಗೆ ಮಾತಾಡೋಕ್ಕೆ ಪಾಪ ಮಾತಾಡೋದಕ್ಕೂ ಕೂಡ ಕಷ್ಟಪಡ್ತಾ ಮಾತನಾಡ್ತೀನಿ ಪ್ರಸಾದ್.